ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹತ್ರ ಒಂದು ಟಾಟಾ ಇಂಡಿಗೋ ಕಾರ್ ಸೇಲ್ ಬಂದಿದೆ ವೀಕ್ಷಕರೇ. ಈ ಕಾರು ಮಾಡಲ್ 2014 ಆಗಿರೋದ್ರಿಂದ ಸೆಕೆಂಡ್ ಓನರಲ್ಲೇ ಇರೋದು. ನೀವೇನಾದರೂ ಈ ಕಾರ್ ಯಾರಾದರೂ ತೊಗೊತೀರಾ ಅಂದರೆ ನೀವು ಥರ್ಡ್ ಓನರ್ ಆಗ್ತೀರಾ. ಈ ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, FC ಇನ್ಶೂರೆನ್ಸ್ ಎಲ್ಲ ಕೂಡ ರನ್ನಿಂಗಲ್ಲೇ ಇರೋದು. ಇಂಜಿನ್ ಕಂಡೀಷನ್ ಕೂಡ ಅಗದಿ ಕರೆಕ್ಟಾಗಿ ಇದೆ ಅಂತ ಹೇಳಿದ್ದಾರೆ ಓನರು. ಈ ಗಾಡಿ ಮಾಹಿತಿ ಪೂರ್ತಿಯಾಗಿ ಇನ್ನೂ ಬೇಕಾಗಿತ್ತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ವೀಕ್ಷಕರೇ. ಏನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಗಾಡಿ ವಿಡಿಯೋ ಮಾಹಿತಿ ಎಲ್ಲ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಪಡ್ಕೊಂಡ ಮೇಲೆ ನೀವು ಈ ಕಾರ್ ತೊಗೋಬೇಕಂತ ಇದ್ದರೆ ಗಾಡಿ ಓನರ್ ನಂಬರ್ ನಾನು ಟೈಟಲಲ್ಲಿ ಕೊಟ್ಟಿರ್ತೀನಿ, ಸಂಪರ್ಕಿಸಿ ಅಂತ ಇರುತ್ತೆ ನೋಡಿ. ಅವರಿಗೆ ನೀವು ಕಾಲ್ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಅವರು ಗಾಡಿ ಓನರ್ ಕೂಡ ನಿಮಗೆ ಕೊಡ್ತಾರೆ. ಹಾಗೆ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್, ನಮಸ್ತೆ ಸರ್. ಸರ್ ನಮಸ್ಕಾರ. ನಮಗೊಂದು ಟಾಟಾ ಇಂಡಿಗೋ ಕಾರ್ ಕಳ್ಸಿಕೊಡಿದ್ರೆ ನೀವು ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಕಳಿಸಿದ್ರಿ. ಹೌದು ಸರ್, ಅದು 2014 ಮಾಡಲು ಸರ್, ಸೆಕೆಂಡ್ ಓನರ್ ಆಗಿದೆ. ಹಾಂ 4 ಟೈರು ಹೊಸ ಹಾಕ್ಸಿದ್ದೀನಿ, ಬ್ಯಾಟ್ರಿ ಹೊಸದಿದೆ ಸರ್. ಆಮೇಲೆ ಕುಷನ್ ವರ್ಕೆಲ್ಲ ಹೊಸದಿದೆ. ಓಕೆ. 1,17,000 ಓಡಿದೆ ಸರ್. 1,17,000 ಹೊಡಿದೆಯಾ? ಹಾಂ ಸರ್, ಇದು ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ಮೆಕ್ಯಾನಿಕ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಗಾಡಿ. ಹಾಂ ಹಾಂ ಎಲ್ಲ ಒರ್ಜೆಂಟ್ ಇದೆ ಸರ್. ಗಾಡಿ ಎಲ್ಲ ಪೇಂಟ್ ಎಲ್ಲ ಶೋರೂಮ್ ಒರ್ಜೆಂಟಲ್ಲಿದೆ. ಹಾಂ ಗಾಡಿ ತುಂಬ ಚೆನ್ನಾಗಿದೆ ಸರ್. ಓಕೆ. ನೀವು ಸೆಕೆಂಡ್ ಓನರು ತೊಗೊಳ್ತಾರಡ? ಹಾಂ ಸರ್, ಒಂದೇ ಓನಲ್ಲಿ 2 ಓನರ್ ಆಗಿದೆ ಸರ್. ನಮ್ಮ ಅಣ್ಣನ ಸಿಗುತ್ತೆ, ನಾವು ಮಾಡ್ಕೊಂಡಿದ್ವಿ. ಓಕೆ. ನಾನು 7 ಸೀಟರ್ ಗಾಡಿ ತೊಗೊಳೋಣ ಅಂತ ಹೇಳಿ ಕೊಡ್ತಾ ಇದ್ದೆ ಸರ್. ಫ್ಯಾಮಿಲಿ ಸ್ವಲ್ಪ ದೊಡ್ಡದಿದೆ. ಹಾಂ ಹಾಂ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ, ಮನೆಯಲ್ಲಿ ಮಕ್ಕಳು ಎಲ್ಲ ಭಾಳ ಜನ ಇಲ್ಲ. ಓಕೆ 7 ಸೀಟರ್ ತೊಗೊಳೋಣ ಅಂತ ಕೊಡ್ತಾ ಇದ್ವಿ. ಓಕೆ ಸರ್. ಇಂಜನ್ ಕಂಡೀಷನ್ ಚೆನ್ನಾಗಿತ್ತು ಸರ್ ಗಾಡಿಗೆ? ಸರ್ ಶೋರೂಮ್ ಅರ್ಜೆಂಟ್ ಇದೆ ಸರ್. ಇಂಜಿನ್ ಎಲ್ಲ 1,10,000 ಓಡಿದೆ. ಹಾಂ ಇಂಜಿನ್ ಬಗ್ಗೆ ₹1 ಇಲ್ಲ ಸರ್, ಕೆಲಸ ಅಷ್ಟು ಚೆನ್ನಾಗಿದೆ. ಓಕೆ. ತೊಗೊಂಡ್ರಿಗೆ ₹1 ಕೆಲಸ ಇಲ್ಲ ಇವಾಗ? ಇಲ್ಲ ಸರ್, ಚೆಕಪ್ಚಾರು, ಚಾರ್ಜ್ ಕೆಳಗಡೆ ಹೊಡ್ತೀನಿ, ಹೊಸ ಟೈರ್, ಹೊಸ ಬ್ಯಾಟ್ರಿ, ಅಂಬ್ರಾನು. ಹಾಂ ಹಾಂ 7,400 ಕೊಟ್ಟು ಬ್ಯಾಟ್ರಿ ಹಾಕ್ಸಿದ್ದೀನಿ. 3 ವರ್ಷ ವಾರಂಟಿ ಇದೆ. ಓಕೆ. ಕುಷನ್ ವರ್ಕ್ ಮಾಡ್ಸಿದ್ದೀನಿ, 12,000 ಖರ್ಚು ಮಾಡಿ. ಹಾಂ ಮೊನ್ನೆ ಒಂದು 40,000, 45,000 ಹೋಯ್ತು ಸರ್. ಎಲ್ಲ A to Z ಮಾಡ್ತಿದೆ. ಇಟ್ಕೊಳ್ಳೋದಂತ ಮಾಡ್ಸಿದೆ. 7 ಸೀಟ್ ಕಳಿಸೋಣ ಅಂತ ಹೇಳಿ ಇಚ್ಛೆ ಮಾಡಿದೆ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಟಿಂಕರಿಂಗ್ ಕೆಲಸ, ಮತ್ತೆ ಸಿಗ್ನಲ್ ಜಂಪು, ಕೇಸಸ್ ಗಾಡಿ ಮೇಲೆ ಎಲ್ಲ ಸರಿ? ಯಾವುದೂ ಇಲ್ಲ ಸರ್. ನಾನು ಟಾಟಾ ಮಾಡಿಸ್ಕೊಡ್ತೀನಿ ಸರ್. ನಾನು ಯಾವುದೇ ನಾನೇ ಟಾಟಾ ಮಾಡಿಸ್ಕೊಡ್ತೀನಿ. ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀರಾ? ಹಾಂ, ಏನಿದ್ರೆ ಕ್ಲಿಯರ್ ಮಾಡಿ ಅವ್ರ ಹೆಸರು ಕೆಲಸ ಮಾಡಿಸ್ಕೊಡ್ತೀನಿ. ವಿಲೇಜಲ್ಲಿ ಏನು ಬರುತ್ತೆ ಸರ್ ನಿಮ್ಮ ಗಾಡಿ? ಸರ್, ಹೈವೇಲಿ 24 ಬರುತ್ತೆ. ಈ ಸಿಟಿ ಒಳಗಾದ್ರೆ 22 ಬರುತ್ತೆ. ಹೈವೇಲಿ 24 ಬರುತ್ತೆ. ಹಾಂ ಸರ್. ಡೀಸೆಲ್ ವೇರಿಯಂಟು? ಹೈವೇಲಿ 24 ಸರ್. ಸಿಟಿ ಒಳಗೆ 22 ಬರುತ್ತೆ. ಡೀಸೆಲ್ ವೇರಿಯಂಟು? ಹಾಂ ಸರ್, ಡೀಸೆಲ್. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? FC ಇನ್ಸೂರೆನ್ಸು? ಹಾಂ ಸರ್, ಎಲ್ಲ ರನ್ನಿಂಗ್ ಇದೆ. ಇನ್ನೂ ಒಂದು ಮಂಡ್ಯ ಕಂಡೀಷನ್ ಇನ್ಶೂರೆನ್ಸ್ ಇನ್ನೂ ಒಂದು 10 ತಿಂಗಳು ರನ್ನಿಂಗ್ ಇದೆ. ಹಾಂ FC ಇನ್ನೂ 4-5 ವರ್ಷ ದೂರ ಇದೆ ಇನ್ನು. ಓಕೆ ಸರ್. ರೇಟ್ ಏನು ಹೇಳತ್ತೀರಿ ಇದಕ್ಕೆ? ಸರ್, ಅದು ಮೇಂಟೆನೆನ್ಸ್ ಕಮ್ಮಿ ಸರ್. TD ಇಂಜಿನ್ ಅಲ್ಲ, ಮೈಲೇಜ್ ಚೆನ್ನಾಗಿರುತ್ತೆ. ಹಾಂ 2 ಲಕ್ಷ ಹೇಳ್ತೀನಿ, ಒಂದು 10,000 ರಿಂದ 15,000 ಕಡಿಮೆ ಮಾಡ್ತೀನಿ. ಓಕೆ. ಅಂದರೆ 1,90,000 ತನಕ ಕೊಡ್ತೀವಿ. 2 ಲಕ್ಷ ಹೇಳ್ತಿದ್ರೆ ಒಂದು 10,000 ರಿಂದ 15,000 ರೂಪಾಯಿ ಕಡಿಮೆ ಮಾಡಿಕೊಡ್ತೀರಾ? ಹಾಂ ಸರ್, ಒಂದು 90, 85 ಕೊಡ್ತೀನಿ. ಒಂದು 85, 80 ತನಕ ಆಗುತ್ತಾ? ಹಾಂ, ಫೈನಲ್ ಸರ್, ಫೈನಲ್ ಲಾಸ್ಟ್. ಓಕೆ ಸರ್. ಕೊಡಬೇಕಂತ ಹೇಳಿಲ್ಲ. 7 ಸೀಟ್ ಅಂತ ಕೊಡ್ತಾ ಇದ್ದೀನಿ, 7 ದೊಡ್ಡದು ಅಂತ. ಹೌದಾ? ಓಕೆ. ಹಾಂ ಸರ್. ಎಲ್ಲಿರುತ್ತೆ ಸರ್ ಲೊಕೇಶನ್ ಇವಾಗ ಗಾಡಿ? ಸರ್, ದಾವಣಗೆರೆಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಅಣಜಿ ಅಂತ ಬರುತ್ತೆ. ಹಾಂ ಹಳ್ಳಿ ನಮ್ಮದು ಅಣಜಿ ಅಂತ. ಒಂದು ದಾವಣಗೆರೆಯಿಂದ 15 ಕಿಲೋಮೀಟರ್. ಓಕೆ ಸರ್. ಇದನ್ನೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ ಸರ್, ಇದೊಂದೇ ಸರ್ ಇರೋದು ನಂಬರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ನೋಡಲಿ, ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ಶೋರೂಮಿಗೆ ತಗೊಂಡು ಚೆಕ್ ಮಾಡಿಸಿ ಕಿಲೋಮೀಟ್ರು. ಹಾಂ ಹಾಂ ಅವ್ರಿಗೆ ಇಷ್ಟ ಅವ್ರು ತಗೊಳ್ಳಿ ಸರ್. ಓಕೆ ಸರ್. ಆರು ಕ್ಲಿಯರಾಗಿ ಇಟ್ಕೊಂಡಿದ್ದೀರಾ ಗಾಡಿ ಮಾತ್ರ? ಹಾಂ ಸರ್, 15 ಇದೆ. ₹100 ಕೆಲಸ ಇದ್ರೆ ಮಾಡಿಸ್ಕೊಡ್ತೀನಿ ಸರ್. ಏನಾದ್ರು ಕೆಲಸ ಇದ್ರೆ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಓಕೆ ಓಕೆ ಥ್ಯಾಂಕ್ ಯು. ಮೊನ್ನೆ ಆಯಿಲ್ ಕೂಲೆಂಟ್ ಚೇಂಜ್ ಎಲ್ಲ ಮಾಡಿಸಿದ್ರು. ಎಲ್ಲ ಪ್ರತಿಯೊಂದು. ಓಕೆ. ಪ್ರತಿಯೊಂದು ಕೆಲಸ ಮಾಡ್ಕೊಂಡ್ಬಿಟ್ಟು ಇವಾಗ ಗಾಡಿ ಇಟ್ಟಿದ್ದಾರೆ ನೀಟ್ನೆಸ್ ಆಗಿ? ಹಾಂ, ಇಟ್ಕೊಳ್ಳೋ ನಂತರ ಎಲ್ಲ ಮಾಡ್ತೀನಿ ಸರ್. 7 ಸೀಟ್ ಬೇಕಾಗಿರೋ ಹೋದ್ರೆ ಪ್ರಾಬ್ಲಮ್. ಓಕೆ ಓಕೆ ಸರ್. ಓಕೆ. ಕೂಲೆಂಟ್ ಆಯಿತು ಮನೆಯಲ್ಲಿ, ಹಾಂ ಹಾಂ ಓಕೆ. ಹಂಗಾಗಿ ದೊಡ್ಡ ಗಾಡಿ ತಗೋಣ ಅಂತ ಮತ್ತೆ ಬೇಜಾರಾಯಿತು. ಓಕೆ ಸರ್. ಬರೀ ಇವಾಗ 1,80,000 ಹೇಳಾಕತ್ತೀರಿ. ಇವಾಗ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ಲ? 1,80,000 1,80 ಫೈನಲ್ ಸರ್ ಅದು? ಅದೇ ಫೈನಲ್ ಸರ್, ಅದೇ ಫೈನಲ್. ಅದೇ ಫೈನಲ್ಲ? ಹಾಂ ಸರ್, ಏನಾದ್ರು ಕೆಲಸ ಇದ್ರೆ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. ತೋರಿಸ್ಕೊಳ್ಳಿ, ಅವ್ರು ಮೆಕ್ಯಾನಿಕ್ ತೋರಿಸ್ಕೊಳ್ಳಿ. ಓಕೆ. ಶೋರೂಮ್ಗೆ ಹೋಗಿ ರೀಡಿಂಗ್ ಚೆಕ್ ಮಾಡಿ. ಹಾಂ ಹಾಂ ಬರೋಬರ. ಟಾಟಾ ಶೋರೂಮ್ ದಾವಣಗೆರೆಯಲ್ಲಿ ಪಕ್ಕ ರೀಡಿಂಗ್ ಇದೆ. 1,17,000. ಓಕೆ ಸರ್. ಅಪ್ಡೇಟ್ ಮಾಡಿದ್ರೆ ವಿಡಿಯೋ ಚಾನಲ್ ನೋಡಿ ಬಂದರೆ ಸ್ವಲ್ಪ ಇದು ಮಾಡಿಕೊಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಈ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಅನ್ಕೋತಿದ್ದೀನಿ. ನಿಮ್ಮದು ಇದೇ ಥರ ಗಾಡಿ ಸೇಲ್ ಮಾಡಬೇಕನ್ನಂಗಿತ್ತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ, ಯೂಟ್ಯೂಬ್ಗೋಸ್ಕರ ಹಾಕಿರ್ತೀವಿ ನಾವು. ಈ ಗಾಡಿ ನಿಮ್ದು ಯಾವುದಾದ್ರೂ ಗಾಡಿ ಸೇಲಿಗಿರುತ್ತಲ್ಲ, ಆ ಗಾಡಿ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ರೆ ಹಾಕಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ನೀವೇನು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನೀವು ಕಾಲ್ ಮಾಡಿದ್ರೆ ನಾವು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ವೀಕ್ಷಕರೇ. ನಿಮ್ಮದು ಗಾಡಿ ಸೇಲ್ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿತ್ತಂದ್ರೂ ಅವ್ರದ್ದು ಗಾಡಿ ಫೋಟೋಸ್ ಕೂಡ ಅವ್ರಿಗೂ ನಮ್ಮ ನಂಬರು, ನಮ್ಮದು ಯೂಟ್ಯೂಬ್ ನೇಮ್ ಕೂಡ ಹೇಳ್ಬೋದು, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅಂತ. ನೀವು ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ನಾವ್ಯಾವುದೇ ವಿಡಿಯೋ ಬಿಟ್ಟರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು.